ನಾಟಕದ ಪಾತ್ರಧಾರಿ ಪರ್ವದ ಹುಡುಗಿ ಎನಿಸಿಕೊಂಡು ತನ್ನ ಮಾಡಿದ ಕುತಂತ್ರದಿಂದ ಭೂಮಿಗೆ ತಿಳಿದು ಬ್ರಹ್ಮಾಂಡ ಪರ್ವತ ಭೂಮಿಯನ್ನು ದಬಿಯಿಸಿಕೊಂಡು ಆ ಶ್ರೀಕೃಷ್ಣನಂತೆ ನಾನು ನಿನ್ನ ಆಸ್ತಿಯನ್ನು ದಕ್ಕಿಸಿಕೊಂಡು ನಿನ್ನ ಮಧ್ಯದಲ್ಲಿ ಪ್ರಾಣ ಸ್ನೇಹಿತನಂತೆ ನಡೆಸಿ ನಿನ್ನ ಕುಟಿಲ ಕಲ್ಪನೆಯ ಕೃತಿಗಳನ್ನು ನಿರ್ಮಿಸಿ ನಿನ್ನ ಆಸ್ತಿಯನ್ನು ದಕ್ಕಿಸಿಕೊಂಡು ನಾವು ಹಾಡ ಈ ನಾಟಕದಲ್ಲೇ ನಾಯಕನ ಪಾತ್ರ ನಡೆಸುತ್ತಿದ್ದರೆ ನನ್ನ ಹೆಸರು ಅಲ್ಲ ಆತ್ಮ ಸಂಕಲ್ಪದ ಹೊಸಗಳು ಹೇಗೆಂದರೆ ಮೊದಲನೇ 16 ವರ್ಷದಲ್ಲಿ ಮೈ ನೆರೆದು ಯೌವನದ ಸಿರಿಸುಕಾಲು ಹೊತ್ತು ತಂದದರ ತಿಂತಿನಲ್ಲಿಟ್ಟಿರುವ ಆ ಬಡ ಸುರೇಶನ ತಂಗಿ ಗೀತಾ ರೂಪಕ್ಕೆ ಬೆಳಗುಕೊಂಡು ಬಯಸುತ್ತಿದೆ ಈ ನನ್ನ ಹೃದಯದ ಕಾಮದ ವಿಲಾಸ. ಇಂದು ಈ ಯುಗಾದಿಯ ಉರಿಬಿಸಿಲಿನಲ್ಲಿ ಈ ರೀತಿ ಮರಗಳ ನಡುವೆ ನಿಂತು ನಗಾಡ್ತಿದೆಯಲ್ಲ, ಏನು ವಿಶೇಷ? ಈ ಯುಗಾದಿ ಸಂಭ್ರಮಕ್ಕೆ ಮನ ಶಾಂತಿ ಗಳಿಸಲು ಬೇಟೆ ಹೊಡೆದು ಈ ಸಾಲು ಮರಗಳ ಸರೋವರಕ್ಕೆ ಪ್ರೇಮ ಕುಟಿಲ ಮಾನವರ ಮನಸ್ಸು ಮುಳ್ಳಿನ ತುದಿ ಧುಕ್ಕೆ ಹಡುವ ಕನಸು ತನ್ನ ಕಣ್ಣಿಗೆ ಹಂತವಾದ ಸಿಗುರುಗಳು ಕಂಡ ಮಾಂಸದ ಹೊತ್ತಿಗೆ ಅದು ಪ್ರತಿಬಿಡಿಸುತ್ತದೆ. ಈ ಬೇಟೆಗಾರನ ತೀರಕ್ಕೆ ಅತಿ ವೇಗದಿಂದ ಧಾವಿಸಿ ಬಂದೆ ಈ ಸಾಲು ಮರಗಳ ಸರೋವರಕ್ಕೆ. ಹಾಗಾದರೆ ಬೇಟೆಯಾಡುವ ಬೇಟೆಗಾರನಿಗೆ ಇಲ್ಲಿಯ ತನಕ ಒಂದು ಪ್ರಾಣಿಯ ದರ್ಶನವೂ ಆಗಿಲ್ವಾ? ಇಲ್ಲ ಪ್ರೇಮ, ನಾನು ಹುಂಚಿನ ಮರಿಯಾಗಿ ಹಿಟ್ಟು ಹೋಗಲು ಒಂದು ಪ್ರಾಣಿಯು ಸುಳಿಯುವುದನ್ನು ಕಣ್ಣಿಗೆ ತಾಕಲಿಲ್ಲ. ಆದರೆ ನೀನು ಈ ಉರಿ ಬಿಸಿಲಲ್ಲಿ ಒತ್ತಡಕ್ಕೆ ಸಿಲುಕೊಂಡು ನರಳುವ ಈ ಬೇಟೆಗಾರನ ಹೃದಯವನ್ನು ಹೋಲಿಸಲು ಬಂದಿರುವೆ. ಇಲ್ಲ, ನಿನ್ನ ಪ್ರೀತಿ ಮಾತುಗಳನ್ನು ಅಲ್ಲೇ ಬೆಲೆ ಇಲ್ಲದೆ ಬಿಟ್ಟು ನನ್ನ ಹೃದಯದಿಂದ ಹುಕ್ಕಿ ಬರುವ ಪ್ರೀತಿಯನ್ನು ನಿನ್ನ ಹೃದಯಕ್ಕೆ ಕಂಪಿಸಲು ಬಂದಿದೆ. ಪ್ರೀತಿಯನ್ನು 2 ಅಕ್ಷರ ಮರವನ್ನು ಬೆಳೆಸಿದ ಹುಡುಗಿ ಅದನ್ನು ಮಧ್ಯದಲ್ಲಿ ಕಡಿಬೇಕೆನ್ನೋದು ನಿನ್ನ ಮಾತಿನ ಅರ್ಥವಲ್ಲವೇ? ಮರವನ್ನು ಬೆಳೆಸಿದ ಒಡೆಯ ಅದನ್ನು ಮಾಡಿದ ಮೇಲೆ ಅವನನ್ನು ಕಡಿಬೇಡ ಅಂತ ಹೇಳಲು ಸಾಧ್ಯವಿಲ್ಲ. ಹಾಗೆ ನಾನೀಗ ಸುರೇಶನ ಮನೆಗೆ ಸೊಸೆಯಾಗಿ ಹೋಗಿ ಅವರ ಕುಟುಂಬವನ್ನು ನಾಶ ಮಾಡಬೇಕೆಂದು ಪ್ರತಿಜ್ಞೆ ಮಾಡಿರುವೆ. ಇದೇನಾದರೂ ಆಗದೆ ಹೋದ್ರೆ ನನ್ನ ಮಾವನ ಆಡಳಿತ
ಪ್ರೇಮ, ನಿನ್ನ ಮಾವನ ಸಂಕಲ್ಪದ ಮಾತುಗಳಂತೆ ಕೇಳಬೇಕಾದರೆ ನೀನು ನನ್ನ ಮಾತುಗಳನ್ನು ಖಂಡಿತವಾಗಿ ಕೇಳಲೇಬೇಕು. ಖಂಡಿತವಾಗಿಲ್ಲ, ಅದೇನಂತ ನೀನು ಹೇಳು. ನಾನು ನಿನ್ನ ಮಾತನ್ನ ಮೀರಿ ನಡೆಯೋದಿಲ್ಲ. ಪ್ರೇಮ, ನಿನ್ನ ಬಾಯಿ ಮರಳು ಮಾತಿಗೆ ಮರಳಾದ ಮೂರ್ಖನು ನಾನಲ್ಲ ಕಡೆ. ನಾವಿಬ್ಬರು ಕಾಲೇಜಿನಲ್ಲಿ ಹೋಗುವಾಗ ನನ್ನ ಹೃದಯವನ್ನು ನಿನ್ನೊಬ್ಬರಿಗೆ ಬಿಟ್ಟರೆ ಇನ್ನು ಯಾರಿಗೂ ಕೊಡೋದಿಲ್ಲ ಅಂತ ಹೇಳಿದ ಮಾತುಗಳೆಲ್ಲ ಹಳಮಾಯ್ತು. ಇನ್ನು ಮುಂದೆ ನನ್ನ ಮಾತಿನಂತೆ ನಡೆದುಕೊಳ್ಳುತ್ತೀನಿ ಅಂತ ನನ್ನ ಮೇಲೆ ಪ್ರಮಾಣ ಮಾಡು ಅಷ್ಟೇ. ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ನಿನ್ನ ಮಾತಿಗೋಸ್ಕರ ನನ್ನ ಪ್ರಾಣ ಕೊಡಕ್ಕೂ ಸದಾ ಸಿದ್ಧ. ನಿನ್ನ ಮಾವನ ಸೇರಿನ ಸವಾಲಿನ ಹತ್ತಿ ಸುರೇಶನ ಸತಿಯಾಗಿ ಹೋಗೋದಕ್ಕಿಂತ ಮುಂಚೆ ನೀವ ನಿನ್ನ ಭಾವನೆಯನ್ನು ಮರೆ ಮಾಡ ಅವನ ಹೆಸರಲ್ಲಿರುವ ಆಸ್ತಿ ಪತ್ರಗಳನ್ನು ನಿಮ್ಮ ಹೆಸರಿಗೆ ಬಳಸಿಕೊಳ್ಳಬೇಕು. ಅದು ಹೇಗೆಂದರೆ ನೀವು ಒಂದು ದಿನ ಮೋಸ ಮಾಡಲು ಬಂದರೆ ಆ ಹೊತ್ತಿಗೆ ನೀವೇ ಮೋಹರಾಣಿಯಾಗಿರಬೇಕು. ನೀನು ಹೇಳಿದ ಕೆಲಸ ಮುಗಿಯಿತಂತ ತಿಳ್ಕೊ. ಆದ್ರೆ ಈ ಕೆಲಸ ಮುಗಿಯೋ ತನಕ ನಮ್ಮಿಬ್ಬರ ಪ್ರೇಮದ ಗುಟ್ಟು ಗುಟ್ಟಾಗೇ ಇರಬೇಕು. ಒಂದು ವೇಳೆ ರಟ್ಟಾಯ್ತು ಅಂದ್ರೆ ಅವನು ನಮ್ಮಿಬ್ಬರ ಪ್ರಾಣ ತೆಗೆಯೋಕ್ಕೂ ಹೆಸರಿಲ್ಲ. ಪ್ರಾಣ ತೆಗೆಯುವ ಕಟಕಹವನಾದರೇನು? ಸಂಸಾರ ಎದೆಸಿ ಭಕ್ತ ಹೀರುವ ಸಿಂಹನನು. ಪ್ರೇಮ, ನಮ್ಮ ಕೆಲಸ ನಮ್ಮ ಕೈಗೆ ಸೇರುವ ತನಕ ಸರ್ಕಾರದಿಂದ ಸಾಗಿಸಿ ಒಪ್ಪಿಸಲೇಬೇಕು. ಈ ನನ್ನ ಮಾಯತಂತ್ರದ ಜಾರಿಗೆ ಸಿಲುಕಿ ಅವನ ಆಸ್ತಿ ಸೇರಿದ ಮೇಲೆ ನಮ್ಮಿಬ್ಬರ ಪ್ರೇಮ ಬರುತ್ತಾಗಲಷ್ಟೇ. ಹಾಗೆ ಅವನ ಕಣ್ಣೆದುರಿಗೆ ನಾವು ಮಾತನಾಡಲೇಬೇಕು. ಹಾಗೆ ಹಾಗೆ ಅವನು ಏನಾದರೂ ನಮ್ಮ ಪ್ರೇಮ ಸರೋವರಕ್ಕೆ ದೊಡ್ಡವಾಗಿ ತಂದೆಯನ್ನು ನಿರ್ಮಿಸಲು ಬಂದರೆ ಇಲ್ಲದೆ ನಾನಾಗಲೇ ಎತ್ತಿದ ವಿಷ ಸರ್ಪ. ಸರಿ ರಾಣ, ನಾನಿನ್ನು ಹೋಗಿ ಬರಲ್ಲ. ಇದೇನು ಪ್ರೇಮ? ನಮ್ಮಿಬ್ಬರ ಪ್ರೀತಿಯನ್ನು ಬಿಡಿಸುವುದಕ್ಕೆ ಆ ಸೃಷ್ಟಿಕರ್ತನಾದ ಆ ಬ್ರಹ್ಮನು ಬರಿಗಿಳಿ ಬಂದರು ಅದಲ್ಲ ಕಣೆ. ಓಹೋ, ಹಾಗಾದರೆ ಪ್ರೇಮದ ಅಮಲಿನಲ್ಲಿ ಮಹಾರಾಜರು ತೇಲಾಡ್ತಿದ್ರ? ಬಹಳ ರಸಿಕರಾಗಿದ್ದೀರಿ. ಏನು ಪ್ರೇಮ? ಹಸುವಿನ ಹತ್ತಿರದಲ್ಲಿ ಹಾತ್ತೊಳಿತಿರುವ ನಿನ್ನ ಮಾವನ ಆಸೆಯನ್ನು ಈಡೇರಿಸಬಹುದು. ಹಾಗೆ ಅರಿತಿರುವಲ್ಲ, ನಿನ್ನ ಅಂದವಾದ ಸಭೆಗಳನ್ನು ಕಂಡು ಇಲ್ಲಿಗೆ 7-8 ದಿನಗಳಾಗಿ ಕಳೆದುವುದು. ನಮ್ಮಿಬ್ಬರ ಹೃದಯ ಒಂದಕ್ಕೊಂದು ಜೋಡಿಸಿ ಈ ಪ್ರೇಮ ಸರೋವರದಲ್ಲಿ ಹುಟ್ಟಿ ಹರಿಯುವ ತೆರೆಗಳಂತೆ ಹೇಳಿ ಮನ ಮೋಹಿನಿ ನೀನಾಗು ಬಾ ಪ್ರೇಮ.